ಇಂಡಿಗೋ ವಿಮಾನಯಾನ ಸಂಸ್ಥೆಯಲ್ಲಿ ಶುರುವಾದಂತ ಸಮಸ್ಯೆಯಿಂದ ಸಾವಿರಾರು ಪ್ರಯಾಣಿಕರಿಗೆ ತೊಂದರೆ ಆಗಿದೆ. ಆದ್ರೆ ಬರೀ ಪ್ರಯಾಣಿಕರಿಗೆ ಅಷ್ಟೇ ಅಲ್ಲ, ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿರುವಂತಹ ಕ್ಯಾಬ್ ಚಾಲಕರಿಗೂ ಕೂಡ ಸಾಕಷ್ಟು ತೊಂದರೆ ಆಗಿದೆ. ಒಟ್ಟೊಟ್ಟಿಗೆ ನೂರಾರು ವಿಮಾನಗಳು ಕ್ಯಾನ್ಸಲ್ ಆಗಿದ್ರಿಂದ ಪ್ರಯಾಣಿಕರ ಸಂಖ್ಯೆ ಕಡಿಮೆಯಾಗಿ ಅವರ ದುಡಿಮೆ ಕೂಡ ನಷ್ಟ ಆಗ್ತಾ ಇದೆ ಅನ್ನುವಂತ ಮಾತು ಕೇಳಿ ಬರ್ತಾ ಇದೆ. ಅದನ್ನ ರಿಯಾಲಿಟಿ ಚೆಕ್ ಮಾಡೋಕೆ ಬಂದಿದ್ದೀನಿ. ಬನ್ನಿ ಇಲ್ಲಿರುವಂತ ಕ್ಯಾಬ್ ಚಾಲಕರನ್ನ ಮಾತನಾಡಿಸುವಂತ ಪ್ರಯತ್ನ ಮಾಡೋಣ. ಸರ್, ಈ ಇಂಡಿಗೋ ಸಮಸ್ಯೆ ಆಗಿದ್ರಿಂದ ನಿಮಗೆಷ್ಟು ದುಡಿಮೆಗೆ ಹೊಡೆತ ಬಿತ್ತು ಅಥವಾ ಏನಾದ್ರೂ ನಿಮಗ್ ಸಮಸ್ಯೆ ಆಯ್ತಾ? ಎಲ್ಲರಿಗೂ ಸಮಸ್ಯೆ ಆಗಿದೆ ಮೇಡಮ್. ಈಗ ಅದಾಗಿದ್ರಿಂದ ಎಲ್ಲ ಫ್ಲೈಟ್ ಕ್ಯಾನ್ಸಲ್ ಆಗಿದ್ರಿಂದ ನಾವು ಪಾರ್ಕಿಂಗ್ ಅಲ್ಲಿ ಗಂಟೆ ವೇಟ್ ಮಾಡಬೇಕಾಯ್ತು. ಅದು ತುಂಬಾ ತೊಂದರೆ ಆಗಿದೆ. ಅಂದ್ರೆ ಯಾವ ರೀತಿಯಾದಂತ ಸಮಸ್ಯೆ ಆಯ್ತು? ಅಂದ್ರೆ ಪ್ರಯಾಣಿಕರು ಬರ್ತಾ ಇಲ್ಲ ಅಂತ ಸಮಸ್ಯೆ ಆಯ್ತಾ? ಯಾವ ರೀತಿ ಸಮಸ್ಯೆ ನೀವು ಎದುರಿಸ್ತಾ ಇದ್ದೀರಾ? ಪ್ರಯಾಣಿಕರು ಬರ್ತಾ ಇಲ್ಲ ಅಂತಾನೆ ಸಮಸ್ಯೆ ಆಗಿರೋದು. ಅದರಿಂದ ಫ್ಲೈಟ್ ಕ್ಯಾನ್ಸಲ್ ಆಗಿರೋದು ತುಂಬಾ ಎಲ್ಲರಿಗೂ ಸಮಸ್ಯೆ ಆಗಿದೆ. ಎಲ್ಲ ಕ್ಯಾಬ್ ಚಾಲಕರಿಗೆ ಎಲ್ಲರಿಗೂ ಸಮಸ್ಯೆ ಆಗಿದೆ ಮೇಡಮ್. ಅಂದ್ರೆ ಪ್ರತಿದಿನ ಎಷ್ಟು ಪ್ರಯಾಣಿಕರನ್ನ ನೀವು ಕರ್ಕೊಂಡು ಹೋಗ್ತಾ ಇದ್ರಿ? ಈ ಇಂಡಿಗೋ ಸಮಸ್ಯೆ ಆದ್ಮೇಲೆ ನಿಮ್ಗೆ ಎಷ್ಟು ಪ್ರಯಾಣಿಕರು ಕಡಿಮೆ ಆಗಿದ್ದಾರೆ ಅಂತ ನಿಮಗ್ ಅನ್ಸ್ತಾ ಇದೆ? ಆತರ ಏನ್ ಡಿಫ್ರೆನ್ಸಸ್ ಇಲ್ಲ, ಬಟ್ ಸ್ವಲ್ಪ ಕಡಿಮೆ ಆಗಿದೆ. ಅಂದ್ರೆ ಪಾರ್ಕಿಂಗ್ ಅಲ್ಲಿ ವೇಟಿಂಗ್ ಜಾಸ್ತಿ ಆಗಿದೆ ಈಗ. ನಾನು ಇವಾಗ ಮತ್ತೊಬ್ರು ಚಾಲಕರನ್ನ ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಸರ್, ನಿಮಗೆ ಏನ್ ತೊಂದರೆ ಆಗಿದೆ ಈ ಒಂದು ಇಂಡಿಗೋ ಸಮಸ್ಯೆಯಿಂದ? ನಿಮಗೆ ಯಾವ ರೀತಿಯಾದಂತ ಸಮಸ್ಯೆ ಆಗಿದೆ? ಮೇಡಮ್, ಏರ್ಪೋರ್ಟ್ ಅಲ್ಲಿ ಕ್ರೌಡ್ ಡಿಫರೆನ್ಸ್ ಆಗಿದೆ, ಮತ್ತೆ ಕ್ಯಾಬ್ಸ್ ಮೂವ್ಮೆಂಟ್ ಡಿಫರೆನ್ಸ್ ಆಗಿದೆ. 20% ಮೂವ್ಮೆಂಟ್ ಕಡಿಮೆ ಆಗಿದೆ ಈ ತರ ಇಂಡಿಗೋ ಪ್ರಾಬ್ಲಮ್ ಇಂದ. ಅಂದ್ರೆ ಪ್ರತಿದಿನ ನೀವ್ ಎಷ್ಟು ಪ್ರಯಾಣಿಕರನ್ನ ಕರ್ಕೊಂಡು ಹೋಗ್ತಾ ಇದ್ರಿ? ಇಂತಿಷ್ಟೇ ಪ್ರಯಾಣಿಕರು ಅಂತ ನೀವ್ ಏನಾದ್ರು ಕರ್ಕೊಂಡು ಹೋಗ್ತಾ ಇದ್ರ, ಅಥವಾ ಈಗ ಅದು ಎಷ್ಟು ಇಳಿಕೆ ಆಗಿದೆ, ಎಷ್ಟು % ಡೌನ್ ಆಗಿದೆ ಅಂತ ಅನ್ಸುತ್ತೆ ಸರ್? ಮೇಡಮ್, ಪ್ರತಿದಿನ ನಾವು 2 ರಿಂದ 3 ಟ್ರಿಪ್ ಮಾಡ್ತಾ ಇದೀವಿ. ಇವಾಗ ಕೇವಲ 1 ಟ್ರಿಪ್ ಬಂದಿದೀವಿ. ಅಷ್ಟು ಡಿಫರೆನ್ಸ್ ಆಗಿದೆ. ಅಂದ್ರೆ ಇದರಿಂದ ನಿಮಗೆ ದೊಡ್ಡ ಪ್ರಮಾಣದಲ್ಲಿ ಲಾಸ್ ಆಗುತ್ತಾ ಅಥವಾ ಯಾವ ರೀತಿ? ಇದರಿಂದ ರೆವಿನ್ಯೂ 100% ಡಿಫರೆನ್ಸ್ ಆಗುತ್ತೆ ಮೇಡಮ್. ಎವ್ರಿ ಮಂತ್ ನಮ್ ಬಿಸ್ನೆಸ್ ಗೆ ಆಲ್ಮೋಸ್ಟ್ ಒಂದು 50% ರೆವಿನ್ಯೂ ಡಿಫರೆನ್ಸ್ ಆಗುತ್ತೆ. ಯಾವ ರೀತಿಯಾದಂತ ಸಮಸ್ಯೆ ಆಗಿದೆ ಅನ್ನುವಂಥದ್ನ ಅವರ ಬಾಯಿಂದಲೇ ಕೇಳೋಣ ಬನ್ನಿ. ಸರ್, ನಮಸ್ತೆ. ಈ ಇಂಡಿಗೋ ಒಂದು ಸಮಸ್ಯೆಯಿಂದ ನಿಮಗೆ ಯಾವ ರೀತಿಯಾದಂತ ಸಮಸ್ಯೆ ಏನಾದ್ರೂ ಆಯ್ತಾ? ಆಗಿದ್ರೆ ಯಾವ ತರ ಸಮಸ್ಯೆ ಎದುರಿಸ್ತಾ ಇದ್ದೀರಾ? ಇವಾಗ ಯಾವ ತರ ಆಗಿದೆ ಅಂತಂದ್ರೆ, ಇವಾಗ ಫ್ಲೈಟ್ ಇರೋದ್ರಿಂದ ಒಂದ್ ಸ್ವಲ್ಪ ಡ್ಯೂಟಿ ಚೆನ್ನಾಗ್ ಆಗ್ತಾ ಇತ್ತು. ಇವಾಗ ಫ್ಲೈಟ್ ಒಂದ್ ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಇವಾಗ 3 ಟ್ರಿಪ್ ಮಾಡೋ ಇದ್ರಲ್ಲಿ 2 ಟ್ರಿಪ್ ಮಾಡ್ತಾ ಇದೀವಿ. ಅದೊಂದ್ ಸ್ವಲ್ಪ ಸಮಸ್ಯೆ ಆಗಿದೆ. ಅಂದ್ರೆ ಪ್ರತಿದಿನ ಎಷ್ಟು ಜನರನ್ನ ಕರ್ಕೊಂಡು ಹೋಗ್ತಾ ಇದ್ರಿ? ಈಗ ಅದು ಎಷ್ಟು ಪ್ರಮಾಣದಲ್ಲಿ ಇಳಿಕೆ ಆಗಿದೆ ಅಂತ ಅನ್ಸುತ್ತೆ? ಮ್ಯಾಮ್, ಪ್ರತಿದಿನ ಅಂತಂದ್ರೆ ಇವಾಗ ಒಂದ್ ಇದ್ರಲ್ಲಿ ಅಂತಂದ್ರೆ ಇವಾಗ ಎಷ್ಟು ಅಂತಂದ್ರೆ ಇವಾಗ 1000 ಕ್ಯಾಬ್ ಇದೆ. 1000 ಕ್ಯಾಬ್ ಅಲ್ಲಿ ಇವಾಗ ಅತಿ ಹೆಚ್ಚು ಒಂದು ದಿನಕ್ಕೆ ಒಂದು ಕ್ಯಾಬ್ 3 ಟ್ರಿಪ್ ಇಲ್ಲ 2 ಟ್ರಿಪ್ ಮಾಡ್ತಾ ಇತ್ತು. ಇವಾಗ ಏನಾಗಿದೆ ಅಂದ್ರೆ ಅದು ಟ್ರಿಪ್ ಕಡಿಮೆ ಆಗಿ 1 ರಿಂದ 2 ಟ್ರಿಪ್ ಆಗ್ತಾ ಇದೆ ಅಷ್ಟೇ. ಇವಾಗ 24 ಅವರ್ಸ್ಗೆ 2 ಡ್ಯೂಟಿ ಮಾಡ್ತಾ ಇದೀವಿ. ಇವಾಗ ಆ ಪೊಸಿಷನ್ ಬಂದಿದೆ. ಸರ್, ನಿಮಗೆ ಯಾವ ತರ ಸಮಸ್ಯೆ ಆಗಿದ್ರೆ ಸಮಸ್ಯೆ ಆಗಿದ್ಯಾ, ಅಥವಾ ಯಾವ ತರ ಸಮಸ್ಯೆ ಆಗಿದ್ರೆ ಯಾವ ತರ ಸಮಸ್ಯೆನ ನೀವು ಎದುರಿಸ್ತಾ ಇದ್ದೀರಾ? ಮೇಡಮ್, ಮೊದಲಾದ್ರೆ ಮೂವ್ಮೆಂಟ್ ಚೆನ್ನಾಗಿ ಆಗ್ತಾ ಇತ್ತು. ಈಗ ಫ್ಲೈಟ್ಗಳು ತುಂಬಾ ಕ್ಯಾನ್ಸಲ್ ಆಗಿದೆ. ಕಸ್ಟಮರ್ಗಳು ತುಂಬಾನೇ ಕಡಿಮೆ ಬರ್ತಾ ಇದಾರೆ. ಮೂವ್ಮೆಂಟ್ ಆಗ್ತಾ ಇಲ್ಲ. ಪಾರ್ಕಿಂಗ್ ಅಲ್ಲಿ ಮೊದಲಾದ್ರೆ ಒಂದು 3-4 ಅವರ್ಸ್ ವೇಟ್ ಮಾಡ್ತಾ ಇದ್ವಿ. ಈಗ ಮೇ ಬಿ ಒಂದು 8 ರಿಂದ 10 ಗಂಟೆ ವೇಟ್ ಮಾಡಬೇಕಾಗಿದೆ. ಹಾಗಾಗಿ ಫ್ಲೈಟ್ಗಳು ತುಂಬಾ ಕ್ಯಾನ್ಸಲ್ ಆಗಿರೋದ್ರಿಂದ ಮೂವ್ಮೆಂಟ್ ಕಮ್ಮಿ ಆಗಿದೆ, ಬಿಸ್ನೆಸ್ ಕಮ್ಮಿ ಆಗಿದೆ ಮೇಡಮ್. ಇದು ಇಲ್ಲಿರುವಂತ ಚಾಲಕರು ಹೇಳ್ತಾ ಇರುವಂತ ಮಾತು. ಅಂದ್ರೆ ವಿಮಾನಗಳು ಒಟ್ಟೊಟ್ಟಿಗೆ ಕ್ಯಾನ್ಸಲ್, ಸಾವಿರಾರು ಪ್ರಯಾಣಿಕರು ಬರ್ತಾ ಇಲ್ಲ. ಹೀಗಾಗಿ ಕ್ರೌಡ್ ಮೂವ್ಮೆಂಟ್ ಕಡಿಮೆ ಆಗಿದೆ. ನಾವು 3-4 ಸರಿ ಟ್ರಿಪ್ ಮಾಡ್ತಾ ಇದ್ದವರು ಕೇವಲ ಈಗ 1 ಟ್ರಿಪ್ ಮಾಡುವಂತ ಒಂದು ಸ್ಥಿತಿ ನಿರ್ಮಾಣ ಆಗಿದೆ. ಹೀಗಾಗಿ ನಮ್ಗೆ ದೊಡ್ಡ ಪ್ರಮಾಣದಲ್ಲಿ ಲಾಸ್ ಆಗಿದೆ ಎನ್ನುವಂತ ಮಾತನ್ನ ಇಲ್ಲಿನ ಚಾಲಕರು ಹೇಳ್ತಾ ಇರುವಂತದ್ದು. ವಿಡಿಯೋ ಜರ್ನಲಿಸ್ಟ್ ಪ್ರಶಾಂತ್ ಜೊತೆ ಚಂದನ, ಬೆಂಗಳೂರು.